ಹಂಗೂ ಹಿಂಗೂ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲೆ ಸ್ವಚ್ಛಳಾಗಿದ್ದಾಳೆ. ನ್ಯೂಸ್ ಪವರ್ ಮಾಡಿದ್ದ ಸುದ್ದಿ ಕೊನೆಗೂ ಫಲಪ್ರದವಾಗಿದೆ. ಏಪ್ರಿಲ್ 9ಕ್ಕೆ ದೊಡ್ಡ ಜಾತ್ರೆ ಬರ್ತಾ ಇದೆ. ದೇಶದ ನಾನಾ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆದರೆ ನದಿಯ ಅವ್ಯವಸ್ಥೆ ನೋಡಿದ್ರೆ ನೀರಿನಲ್ಲಿ ಮುಳುಗುವ ಪ್ರಯತ್ನ ಮಾಡಲ್ಲ. ವಿಶಾಲವಾದ ನದಿಯ ಸುತ್ತ ರಾಶಿ ರಾಶಿ ಕಸ ಬಿದ್ದಿದೆ. ನದಿಯ ಪ್ರಸಿದ್ಧ 16 ಕಾಲು ಮಂಟಪದ ಕಡೆ ಕಾಲು ಇಡದ ರೀತಿಯಾಗಿದೆ. ಇಡೀ ನೀರು ಜೊಂಡು ಪಾಚಿಗಳಿಂದ ಆವರಿಸಿದ್ದು ಅಲ್ಲಿ ವಾಮಾಚಾರ ಮತ್ತು ಬ್ಲಾಕ್ ಮ್ಯಾಜಿಕ್ ನಡೀತಾ ಇದೆ. ನದಿಯಲ್ಲಿ ಜೊಂಡುಗಳು ಎಲ್ಲೆಂದರಲ್ಲಿ ಬೆಳೆದು ನದಿ ನೀರು ಪಾಚಿ ಕಟ್ಟಿ ಗಬ್ಬೆದ್ದು ನಾರ್ತಾ ಇದೆ ಅಂತ ಸುದ್ದಿ ಮಾಡಿದ್ದೆ ತಡ ದೇವಸ್ಥಾನದ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಪೌರ ಕಾರ್ಮಿಕರನ್ನ ಬಿಟ್ಟು ಕಪಿಲಾ ನದಿಯನ್ನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ. ಕಪಿಲಾ ನದಿ ಕಲುಷಿತಗೊಂಡು ಕಪಿಲಾ ನದಿ ಅವನತಿ ಅಂಚಿಗೆ ತಲುಪಿದೆ ಅನ್ನೋ ನಾವು ಮಾಡಿದ ಸುದ್ದಿ ನಂಜುಂಡೇಶ್ವರನಿಗೆ ತಲುಪಿದಂತಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಕೊನೆಗೂ ಕಣ್ತೆರೆದಿದೆ. ದೇವಸ್ಥಾನದ ಪೌರ ಕಾರ್ಮಿಕರನ್ನ ಸ್ವಚ್ಛತಾ ಕಾರ್ಯಕ್ಕೆ ಕಳುಹಿಸಿಕೊಟ್ಟು ಕಪಿಲೆ ಸೌಂದರ್ಯ ಉಳಿಸುವ ಒಂದಷ್ಟು ಸಮಾಧಾನದ ಕೆಲಸ ಮಾಡಿದ್ದಾರೆ. ದೊಡ್ಡ ಜಾತ್ರೆ ಹಾಗೂ ತೆಪ್ಪೋತ್ಸವ ಹಿನ್ನೆಲೆಯಲ್ಲಿ ನದಿ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಸಂಜೆಯಿಂದಲೂ 15ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ನೀರಿಗಿಳಿದಿದ್ದು ಸ್ವಚ್ಛತಾ ಕಾರ್ಯ ನಡೆಸ್ತಾ ಇದ್ದಾರೆ. ಸ್ವಚ್ಛತೆ ವೇಳೆ ಬಟ್ಟೆ, ಶಾಂಪೂ ಮತ್ತು ಸೋಪುಗಳ ಕವರ್ ಯಥೇಚ್ಛವಾಗಿ ಸಿಕ್ಕಿದ್ದು ನದಿಯಲ್ಲಿ ಕಸ ಕಂಡು ಪೌರ ಕಾರ್ಮಿಕರೇ ದಂಗಾಗಿದ್ದಾರೆ. ಈ ವೇಳೆ ನ್ಯೂಸ್ ಪವರ್ ಜೊತೆ ಮಾತನಾಡಿದ ಪೌರ ಕಾರ್ಮಿಕರು, ನಮಗೆ ಕಪಿಲಾ ನದಿ ಮೇಲೆ ಅಪಾರ ಹೆಮ್ಮೆ ಇದೆ. ಆದರೆ ಸ್ವಚ್ಛತೆ ಮಾಡುವ ವೇಳೆ ಸಿಕ್ಕ ಕಸದ ರಾಶಿ, ಮಡಿಕೆ, ಕುಡಿಕೆ, ಗಾಜು ಹಾಗೂ ವಾಮಾಚಾರದ ವಸ್ತುಗಳು ಸಾಕಷ್ಟು ಬೇಸರವನ್ನ ತರಿಸಿದೆ. ಆಗಮಿಸುವ ಭಕ್ತರು ಮತ್ತು ಸಾರ್ವಜನಿಕರು ನದಿ ನೀರನ್ನ ಕಲುಷಿತಗೊಳಿಸದಂತೆ ಮನವಿ ಮಾಡಿದ್ರು. ನಿಮ್ಮ ಹೆಸರು? ನಮಸ್ಕಾರ. ನಮ್ಮ ಹೆಸರು ಕುಮಾರ್ ಅಂತ. ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರೋದು ನಾವು. 9ನೇ ತಾರೀಕು ಜಾತ್ರೆ ಇದೆ, ಮತ್ತೆ ತೆಪ್ಪ ನಡೆಯುತ್ತೆ. ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಭಕ್ತರು ಹೋಯ್ತಾ ಇರ್ತಾರೆ. ಆದ್ರಿಂದ ನಾವು ಇಲ್ಲಿ ನದಿ ಫುಲ್ಲು ಕಲುಷಿತವಾಗಿದ್ದರಿಂದ ನಮಗೆ ಸೂಚನೆ ಕೊಟ್ಟಿದ್ದಾರೆ ದೇವಸ್ಥಾನ ಕಡೆಯಿಂದ. ಶ್ರೀ ಕಂಠೇಶ್ವರ ದೇವಸ್ಥಾನ ಕಡೆಯಿಂದ ಈ ವರ್ಷ 9ನೇ ತಾರೀಕು ಜಾತ್ರೆ ಇರೋದ್ರಿಂದ ನಮಗೆ ಸೂಚನೆ ಕೊಟ್ಟಿದ್ದಾರೆ. ತೆಪ್ಪೋತ್ಸವಕ್ಕೆ ಎಲ್ಲ ನಾವು ಪೌರ ಕಾರ್ಮಿಕರು ಒಂದು 15 ಸೀಟ್ ಸೇರ್ಕೊಂಡು ನಿನ್ನೆ ಬೆಳಗ್ಗೆಯಿಂದನೂ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಗೆ ಒಂಥರ ತೃಪ್ತಿ. ನಾವು ಇಲ್ಲಿ ದುಡಿತಾ ಇದ್ದೀವಿ, ಸಂಬಳ ಇಸ್ಕೊತಿದ್ದೀವಿ, ಅದಕ್ಕೆ ನಾವು ಇಲ್ಲಿ ದುಡಿಲೇಬೇಕು. ತುಂಬ ಜಾಸ್ತಿ ಭಕ್ತಾದಿಗಳಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದರೆ, ಇಲ್ಲಿ ಗಾಜುಗಳು, ಫೋಟೋ, ಮತ್ತು ಈ ಬಟ್ಟೆಗಳು, ಮತ್ತು ಈ ಮಡಿಕೆ, ಈ ತಡ ಹೊಡೆಯೋದು, ಇದೆಲ್ಲ ಸ್ವಲ್ಪ ನೀವು ಹಾಕೋದು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಲಕ್ಷಾಂತರ ಜನ ಬಂದು ಸ್ನಾನ ಮಾಡ್ತಾರೆ. ಭಕ್ತಾದಿಗಳು ಬಂದು ಗಾಜು ಕಾಲಿಗೆ ಎಷ್ಟೋ ಜನ ಚುಚ್ಕೊಬಿಡ್ತಾರೆ. ನಮಗೆ ಈಗ ಕ್ಲೀನ್ ಮಾಡಿದಾಗಲೂ ಸುಮಾರು ಜನಕ್ಕೆ ನಿನ್ನೆಯಿಂದ ಒಂದು 2-3 ಜನಕ್ಕೆ ಗಾಯಗಳಾಗೈತೆ. ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ, ಯಾರು ಈ ಥರ ಬಂದು ಇಲ್ಲಿ ಎಸಿಬೇಡಿ. ಬನ್ನಿ, ಸ್ನಾನ ಮಾಡಿ ಮುಳುಗಿ ಹೋಗಿ. ಇಲ್ಲಿ ಶಾಂಪು ಹಾಕೋದು, ಹಳೆ ಬಟ್ಟೆಗಳು ಎಸೆಯೋದು ಅವೆಲ್ಲ ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ನದಿ ನಾವು ಕಾಪಾಡ್ಕೊಂಡು, ನಾವು ಆ ಕಾಲದಿಂದ ನಮ್ಮ ಹಿರಿಕರು ನಮ್ಮನ್ನು ಕಾಪಾಡಿ ಕಪಿಲಾ ನದಿ ನಮ್ಗೆ ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ನಾವು ನದಿನ ಅದೇ ರೀತಿ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.